ಇದು ಹೂವು ತಂದಿರೋದಕ್ಕೆ ಭಜನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಬುಟ್ಟಿ ಹೂವನ್ನೇ ತಂದಿದ್ರೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾ ಇದ್ರೇನೋ. ಇವ್ರ ಸಂತೋಷ ಇನ್ನೆಷ್ಟೊತ್ತಿರುತ್ತೆ ನೋಡೋಣ. ಬಂದಿರೋಳು ದೇವತೆ ಆದ್ರೆ ಇನ್ನು ಮುಂದಕ್ಕೆ ಬರೋನು ಇವ್ರ ಪಾಲಿಗೆ ಯಮ ಕಣೆ. ಬಂದ್ಬಿಟ್ಟ. ಕಾರ್ಕೋಟಕ ಬಂದ್ಬಿಟ್ಟ. ನೀನ್ ಯಾಕಿನ್ನು ಬಂದಿಲ್ಲ ಅಂತ ತಲೆ ಕೆಟ್ಟೋಗಿತ್ತು. ಯಾಕಿಷ್ಟು ತಡವಾಗಿ ಬಂದೆ? ಈ ಮಾಂಗಲ್ಯ ತಗೊಂಡು ಹೋಗೋಕ್ ಬಂದಿದ್ದ ನಾಗಮ್ಮನ ಪೊಗರು ಇಳಿಸಿ ಬರೋದಕ್ಕೆ ಸ್ವಲ್ಪ ತಡ ಆಗೋಯ್ತು. ಅಂದ್ರೆ ಅಂದ್ರೆ ಆ ನಾಗಮ್ಮನ ಕತೆ ಮುಗಿದು ಹೋದ ಹಾಗೇನೆ ಇನ್ನು ನಮಗೆ ಶತ್ರುಗಳೇ ಇಲ್ಲ. ಸೂಪರ್! ಎಂತ ಒಳ್ಳೆ ಶುಭವಾರ್ತೆ ಹೇಳಿದೆ ಕಾರ್ಕೋಟಕ. ಈಗ ನೀನ್ ಬಂದಿರೋ ಕೆಲ್ಸನೂ ಮುಗ್ದೋಯ್ತು ಅನ್ಕೋ, ಇನ್ನೂ ಒಳ್ಳೆ ಶುಭವಾರ್ತೆ ಆಗುತ್ತೆ. ಮನೆ ಹತ್ರ ಆಗಿದ್ರೆ ನನಗೆ ಶ್ರೀಚಕ್ರ ಅಡ್ಡಿ ಆಗ್ತಾ ಇತ್ತು. ಇಲ್ಲಿ ಆ ತರದ ತೊಂದರೆಗಳು ಇಲ್ಲದೆ ಇರೋದ್ರಿಂದ ಈಗ್ಲೇ ಹೋಗಿ ಅರ್ಜುನ್ ನಾನು ಕಚ್ಚಿ ಸಾಯಿಸ್ತೀನಿ. ಕಾರ್ಕೋಟಕ ಸಾಯಿಸೋದಿಕ್ಕೆ ಮುಹೂರ್ತದ ಅವಶ್ಯಕತೆ ಇಲ್ಲ. ನಿಂತ್ಕೊಳ್ಳಯ್ಯ, ನಾನು ಹೇಳೋದನ್ನ ಕೇಳು. ಆ ಶ್ರೀಚಕ್ರದ ಸಮಸ್ಯೆ ಇಲ್ಲಿಲ್ಲ, ಆದ್ರೆ ಇಲ್ಲಿ ಬೇರೆ ಒಂದ್ ಸಮಸ್ಯೆ ಇದೆ. ಏನದು? ಆ ಶಿವಯ್ಯ ನಿನ್ನಂತವ್ರು ಯಾರು ಒಳಗ್ ಹೋಗ್ಬಾರ್ದು ಅಂತ ಮಂತ್ರ ಜಲದಿಂದ ಬಂಧನ ಹಾಕಿದಾನೆ. ಏನ್ ಮಾಡ್ತಿದ್ಯಾ ಶಿವಯ್ಯ? ದುಷ್ಟಶಕ್ತಿಗಳು ಯಾವುದು ಈ ಪ್ರಾಂಗಣಕ್ಕೆ ಹೆಜ್ಜೆ ಇಡದ ಹಾಗೆ ಮಂತ್ರೋದಕ ಹಾಕ್ತಾ ಇದ್ದೀನಿ. ನೀನೀಗ ಒಳಗೋಗೋಕಾಗಲ್ಲ. ನೋಡ್ತೀನಿ ಆ ಶಿವಯ್ಯನ ಶಕ್ತಿ ಏನು, ನನ್ನ ಶಕ್ತಿ ಏನು ಅಂತ. ಇಂದು ಆ ಅರ್ಜುನ್ನ ಸಾಯಿಸದೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಕಾರ್ಕೋಟಕ ಕಾರ್ಕೋಟಕ ಕಾರ್ಕೋಟಕ! ಅಯ್ಯೋ, ನಾನು ಹೇಳ್ತಾನೆ ಇದ್ದೀನಿ. ಆ ಶಕ್ತಿ ಈ ಶಕ್ತಿ ಅಂದೆ. ನನ್ ಮಾತು ಕೇಳ್ದ? ನಾನು ಮೊದ್ಲೇ ಹೇಳ್ದೆ. ನೀನೊಂದು ಕೆಲಸ ಮಾಡು, ನೀನು ಹೋಗಿ ಆ ಅರ್ಜುನ್ನ ಹೊರಗಡೆ ಕರ್ಕೊಂಡ್ ಬಾ. ಕರ್ಕೊಂಡ್ ಬರ್ಬೋದು, ಆದ್ರೆ ಅವನು ಹಸೆ ಮನೆ ಮೇಲೆ ಆಗ್ಲೇ ಕೂತಿದ್ದಾನೆ. ಜಂಗಮಯ್ಯ ಬಂದಿದ್ದಾನೆ ಅಂತ ಹೇಳು. ಜಂಗಮಯ್ಯನ ಆಶೀರ್ವಾದ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕರ್ಕೊಂಡು ಬಾ. ಜಂಗಮಯ್ಯನ? ನೀನ್ ಹೇಳೋದು ಚೆನ್ನಾಗಿದ್ಯಪ್ಪ. ಈಗಿಂದೀಗ್ಲೇ ನಾನು ಜಂಗಮಯ್ಯನ ಎಲ್ಲಿಂದ ತರಲಿ? ನಾನೇ ಆ ಜಂಗಮಯ್ಯ. ನೀನು ಸೂಪರ್ ಕಾರ್ಕೋಟಕ. ನಾನು ಹೋಗಿ ಅವನ್ನ ಕರ್ಕೊಂಡ್ಬರ್ತೀನಿ. ನಿಂತು ಬಿಟ್ರಿ? ಬನ್ನಿ ಬನ್ನಿ.
ನಿಂತ್ಕೊಳ್ಳಿ. ಬರಲ್ಲ ಅಂತ ಈಗ ಎಲ್ಲಿಂದ ಬಂದ್ಲು? ಏನಾಯ್ತು ಮಲ್ಲಿ? ತಾಳಿ ಕಟ್ಟೋನು, ತಾಳಿ ಕಟ್ಟಿಸ್ಕೊಳ್ಳೋ ಹುಡುಗಿ ಆಸೆ ಮನೆ ಬಿಟ್ಟು ಹೊರಗಡೆ ಬರಬಾರ್ದು. ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ ಅಲ್ವಾ, ಒಳಗಡೆನೆ ತಾನೇ ಇರೋದು. ಎಲ್ರೂ ಜಂಗಮಯ್ಯನ ಆಶೀರ್ವಾದ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಮಲ್ಲಿ. ಎಲ್ರೂ ಹಂಗೆ ಕುರುಡ್ರಾಗಿ ನಂಬೋದಿಕ್ಕೇನೆಯ. ಕೆಟ್ಟವರು, ಕೆಟ್ಟ ದಾರಿಲಿರೋರು ಕಳ್ಳಸ್ವಾಮಿ ಅವತಾರನ್ ಎತ್ತಿ ಜನಗಳನ್ನ ದರೋಡೆ ಮಾಡ್ತವ್ರೆ. ಅಂದ್ರೆ ಅವನು ಜಂಗಮ ಅಲ್ಲ, ಮಾರುವೇಷದಲ್ಲಿ ಬಂದಿರೋನು ಅಂತೀಯಾ? ಮಾರುವೇಷ ಹಾಕ್ದೇ ಇರೋ ನಿಜವಾದ ಜಂಗಮನೆ ಅಂತ ನೀವ್ ಯಾರಾದ್ರೂ ಸಾಬೀತ್ ಮಾಡ್ತೀವ್ರಾ? ಏಯ್, ಯಾರೇ ನೀನು? ನಾನ್ ಯಾರು ಅಂತ ಇವ್ರೆಲ್ರಿಗೂ ಗೊತ್ತೈತೆ. ದಮ್ಮು ಧೈರ್ಯ ಇದ್ರೆ ನೀನು ಜಂಗಮನೆ ಅಂತ ಇವ್ರೆಲ್ರಿಗೂ ಸಾಬೀತ್ ಮಾಡ್ತೀಯಾ? ಆಶೀರ್ವಾದ ತಗೊಳ್ಳೋದು ಒಳ್ಳೇದು ಅಂತ ಹೇಳಿದೆ, ಅದು ಬಿಟ್ಟು ನನಗೇನು ಗೊತ್ತಿಲ್ಲಪ್ಪ. ಸತ್ಯ ಸಾಬೀತ್ ಮಾಡು ಅಂತ ಕೇಳೋದಕ್ಕೆ ಇವನ್ ಬಾಯಲ್ಲ ಆನೂ ಇಲ್ಲ ಊನೂ ಇಲ್ಲ. ನೋಡಿದ್ರಲ್ವಾ, ನನ್ ಮಾತ್ ಕೇಳಿ ನೀವೆಲ್ಲ ಒಳಿಕೋಗಿ. ನನ್ ಮಾತ್ ಕೇಳಿ ಒಳಿಕೋಗಿ ಅಮ್ಮೋರೆ. ಪುರೋಹಿತ್ರೆ, ನೀವು ಮದುವೆ ಶಾಸ್ತ್ರ ಶುರು ಮಾಡಿ. ನಿನ್ನ ಮಾವ ಶಾರೀರಿಕವಾಗಿ ನಮ್ಮ ಕಣ್ಣ ಮುಂದಿದ್ದಾನೆಯೇ ಹೊರತು ಮಾನಸಿಕವಾಗಿ ನಮ್ಮ ನಡುವೆ ಇಲ್ಲಮ್ಮ. ಈತನ ಅಂತರಾತ್ಮ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಯೋಚಿಸುವ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ತನ್ನನ್ನು ಗಾಯಪಡಿಸಿರುವವನ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಲೇ ಇದೆ. ದ್ವೇಷ ಪ್ರತೀಕಾರದಿಂದ ಕುದಿಯುತ್ತಲೇ ಇದೆ. ಆ ಪ್ರತೀಕಾರದಿಂದಲೇ ಆತ್ಮ ಎದ್ದು ನಿಂತಿರುವುದು. ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಕನವರಿಸುತ್ತಾ ಕರೆದಿದೆ. ಆತ್ಮ ಪ್ರತೀಕಾರದಿಂದ ನಿಂತಿರುವುದರಿಂದ ನಡೆದಿರುವ ಸನ್ನಿವೇಶಗಳಿಗೆ ಸಂಬಂಧಪಟ್ಟ ವಿಷಯಗಳು ಈಗ ನಿನ್ನ ಮಾವನ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ.
ನಿನ್ನ ಮಾವನನ್ನು ಗಾಯಪಡಿಸಿರುವವನ್ಯಾರು, ಆ ಮಣಿಯನ್ನು ತೆಗೆದುಕೊಂಡು ಹೋದವನ್ಯಾರು ಎಂದು ತಿಳಿದುಕೊಳ್ಳುವ ಅವಕಾಶ ನಿನಗೆ ದೊರೆತಿದೆ. ಅವನ್ಯಾರೆಂದು ತಿಳಿದುಕೊಂಡು ಅವನನ್ನು ನೀನು ಕೊಂದರೆ ನೀನು ನಿನ್ನ ಮಾವನನ್ನು ಬದುಕಿಸಿಕೊಳ್ಳಬಲ್ಲೆ ನಾಗವೇಣಿ. ನಾನು ನನ್ನ ಮಾವನನ್ನು ಉಳಿಸಿಕೊಳ್ಳುವೆ, ಅವನ್ಯಾರೆಂದು ತಿಳಿದುಕೊಳ್ಳುವೆ. ಮಾವ, ಮಾವ, ಕುಳಿತುಕೋ ಮಾವ, ಕುಳಿತುಕೋ. ಮಾವ, ನಿನ್ನನ್ನು ಗಾಯಪಡಿಸಿ ಆ ಮಣಿಯನ್ನು ತೆಗೆದುಕೊಂಡು ಹೋಗಿರುವುದು ಯಾರೆಂದು ಹೇಳು. ನಿನಗಿಂತ ದುಸ್ಥಿತಿ ಬರಲು ಕಾರಣ ಯಾರೆಂದು ಹೇಳು ಮಾವ. ನಿನಗಾದ ಅನ್ಯಾಯಕ್ಕೆ ನಾನು ಪ್ರತೀಕಾರ ತೀರಿಸಿಕೊಳ್ಳುವೆ. ನಿನ್ನ ಶತ್ರುವನ್ನು ನಾನು ಸಂಹರಿಸುವೆ. ಯಾರೆಂದು ಹೇಳು ಮಾವ. ಆ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದು ಅರ್ಜುನ. ಅರ್ಜುನ್ ತೆಗೆದುಕೊಂಡು ಹೋಗಿದ್ದಾನೆ ಎಂದು ವೀರಭದ್ರ ಹೇಳಿದರು. ನಾನು ನಂಬಲಿಲ್ಲ. ಆ ಮಣಿನ ನಾನ್ ತಗೊಳ್ಳಿಲ್ಲ ಅಂದ್ರೂ ನೀನ್ ನಂಬ್ಲಿಲ್ಲ, ಆ ಅರ್ಜುನೇ ತಗೊಂಡ್ ಹೋದ ಅಂದ್ರೂ ನೀನ್ ನಂಬ್ಲಿಲ್ಲ. ಮಾವ, ಮಾವ, ಮಾವ ಮಾತನಾಡು ಮಾವ. ಮಾವ, ಮತ್ತೆ ದೀರ್ಘ ನಿದ್ರೆಗೆ ಹೋಗಿದ್ದಾನೆ ನಿನ್ನ ಮಾವ. ನಿನಗೆ ದಕ್ಕಬೇಕು ಎಂದರೆ ಇದಕ್ಕೆ ಕಾರಣವಾಗಿರುವವನನ್ನು ನೀನು ಕೊಲ್ಲಬೇಕು. ನೆನಪಿರಲಿ ನಾಗವೇಣಿ. ಅರ್ಜುನ್ ಒಳ್ಳೆಯವನೆಂದು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಸು ಇರುವವನೆಂದು ಭಾವಿಸಿದ್ದೆ. ಆದ್ದರಿಂದಲೇ ಯಾರು ಹೇಳಿದರೂ ಕೂಡ ಅರ್ಜುನ್ ಮೇಲೆ ನನಗೆ ಯಾವ ಅನುಮಾನವೂ ಬರಲಿಲ್ಲ. ಅರ್ಜುನ್ ನಾನಂದುಕೊಂಡಷ್ಟು ಒಳ್ಳೆಯವನಲ್ಲವೆಂದು, ಅವನ ಒಳ್ಳೆಯತನವೆಲ್ಲ ನಟನೆ ಎಂದು ಈಗ ಅರ್ಥವಾಗಿದೆ. ನನ್ನ ಪ್ರಾಣವನ್ನು ಲೆಕ್ಕಿಸದೆ ದುಷ್ಟಶಕ್ತಿಯೊಂದಿಗೆ ಹೋರಾಡಿ ಮತ್ತೆ ಮಾಂಗಲ್ಯವನ್ನು ಪಡೆದುಕೊಂಡೆ. ಆ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿ ಪ್ರಾಣ ತೆಗೆಯಬೇಕಾದ ಶತ್ರುವಿನ ಮದುವೆ ನಡೆಸಿಕೊಟ್ಟೆನಾ? ನೀನಿಲ್ಲ ಅಂದ್ರೆ ನಾನು ಅವನೇ ಇರ್ತಿರ್ಲಿಲ್ಲಮ್ಮ. ನಿನಗಿಂತ ನನಗೆ ನನ್ನ ಪ್ರಾಣ ಏನು ಹೆಚ್ಚಲ್ಲಮ್ಮ. ಯಾವ ತಂದೆ ತಾಯಿನೇ ಆಗ್ಲಿ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತಾನೆ ಇಷ್ಟಪಡ್ತಾರೆ. ತಮ್ಮ ಆಸೆಗಳನ್ನೆಲ್ಲ ಹೆತ್ತು ಮಕ್ಕಳ ಮೇಲೆ ಇಟ್ಕೊಂಡಿರ್ತಾರೆ. ಹೆತ್ತು ಮಕ್ಕಳಿಗೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತಾರೆ, ಎಂಥ ತ್ಯಾಗ ಬೇಕಾದ್ರೂ ಮಾಡ್ತಾರೆ. ಹೀಗಿರುವಾಗ ನಿನಗೇನಾದ್ರೂ ಆದ್ರೆ ನಾವೆಲ್ಲ ಹೇಗ್ ತಡ್ಕೋತೀವಿ ಅನ್ಕೊಂಡೆ. ನೀವು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ಭಾವ. ಆ ದೇವಸ್ಥಾನ ತಲುಪಬೇಕು ಅಂತ ಅನ್ಕೊಳ್ಳೋರಾಗ್ಲಿ,
ಆ ದೇವಸ್ಥಾನದ ಒಳಗ್ ಹೋಗ್ಬೇಕು ಅನ್ಕೊಳ್ಳೋರಾಗ್ಲಿ ಇಲ್ಲಿವರೆಗೂ ಜೀವಂತವಾಗಿ ಬದುಕಿಲ್ಲ. ಈ ವಿಷಯ ಗೊತ್ತಿದ್ದು ಕೂಡ ನೀವ್ಯಾಕೆ ಹೋದ್ರಿ ಬಾವಾ? ನನ್ ಪ್ರಾಣ ಹೋಗುತ್ತೆ ಅಂತ ಹೆದರ್ಕೊಂಡಿದ್ರೆ ಹೋಗ್ತಿರ್ಲಿಲ್ಲ. ಅಮ್ಮನ ಬದುಕಿಸ್ಕೊಳ್ಬೇಕು ಅನ್ನೋ ಆಸೆಲ್ ಹೋದೆ. ಅಮ್ಮನ ಮೇಲಿರೋ ಪ್ರೀತಿನ, ಅಮ್ಮನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಆಸೆನ ಸಾಯಿಸ್ಕೊಳಕ್ಕಾಗ್ಲಿಲ್ಲ ಬಾವ. ಅದಕ್ಕೆ ಹೋಗಿದ್ದೆ. ನೀನ್ ಹೇಳಿದ್ದು ನಿಜಾನೇ ಅರ್ಜುನ್. ಆದ್ರೆ ನಿಮ್ಗೇನಾದ್ರೂ ಆದ್ರೆ ನಾವೆಲ್ಲರೂ ಭಯ ಪಡ್ತೀವಿ ಅನ್ನೋ ವಿಷಯನೂ ಯೋಚನೆ ಮಾಡ್ಬೇಕಲ್ವಾ? ಆ ದೇವಸ್ಥಾನನ ನಮ್ಮನ್ನ ರಕ್ಷಣೆ ಮಾಡ್ತಾ ಇರೋದು ಆ ನಾಗಮ್ಮನೆ. ಅವಳೇ ನಮ್ಮ ಮನೆ ದೇವರು ಕೂಡ. ಆ ನಾಗಮ್ಮನೆ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ಇನ್ನಿನ್ನ ಯಾರು ಕಾಪಾಡ್ತಾರೆ? ಎಲ್ರನ್ನೂ ಕಾಪಾಡೋ ನಾಗಮ್ಮನೆ ನಿನ್ನನ್ನ ಸಾಯಿಸ್ತೀನಿ ಅಂತ ಶಪಥ ಮಾಡಿದಾಳೆ ಅಂದ್ರೆ ನಾಗಮ್ಮ ಅವಳ ಶಪಥನ ಹಿಂದಕ್ ತಗೊಳ್ಳಲ್ಲ ಅರ್ಜುನ್. ನೀನು ಭೈರವಿ ಕೊರಳಿಗೆ ಕಟ್ಟಿರೋ ಮಾಂಗಲ್ಯದಿಂದಾನೇ ಇವತ್ತು ನಿನ್ನ ನಾಗಮ್ಮ ಸಾಯಿಸದೆ ಕಾಪಾಡಿರೋದು. ಇವತ್ತು ನಿನ್ನನ್ ಸಾಯಿಸದೆ ಇದ್ರು ಆಮೇಲೆ ನಿನ್ನನ್ ಏನ್ ಮಾಡತ್ತೆ ಅಂತ ಭಯ ಆಗ್ತಿದೆ ಅರ್ಜುನ್. ಆ ಸಂಜೀವನಿ ಮಣಿನ ಕದ್ದವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾಗಮ್ಮ ಯಾವತ್ತಿಂದಾನೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದು ನೀನೇ ಅಂತ ಅವಳು ಗೊತ್ತಾದಾಗ ನಿನ್ನನ್ನು ಸಾಯಿಸದೆ ಹಾಗೆ ಉಳಿಸೋ ಪ್ರಶ್ನೆನೇ ಇಲ್ಲ. ಕೊಟ್ಟು ಮಾತು ಉಳಿಸ್ಕೋಬೇಕು ಅನ್ನೋದು ಸರ್ಪ ಜಾತಿ ಲಕ್ಷಣ. ಮಾಂಗಲ್ಯನ ವಾಪಸ್ ತಗೊಂಡ್ ಬರ್ದೇದಿದ್ರೆ ತನ್ನಂತಾನು ದಹನ ಮಾಡ್ಕೋತೀನಿ ಅಂತ ನಾಗಮ್ಮ ಮಾತು ಕೊಟ್ಟಿದ್ಲು. ಕೊಟ್ಟ ಮಾತಿಗೋಸ್ಕರ ಸಾಯಕ್ ಬೇಕಾದ್ರೂ ಸಿದ್ಧವಾಗಿರೋ ಸರ್ಪ ಜಾತಿ ದ್ವೇಷ ಪ್ರತೀಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತವೆ, ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತವೆ ಬಾವಾ. ಭಾರತ್ ಬಗ್ಗೆ ನೀವ್ಯಾರು ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ ಅಣ್ಣ. ಇದಕ್ ಮುಂಚೆ ನಂದು ಮಾವಂದು ಬರೀ ಅತ್ತೆ ಮಗನ್ ಸಂಬಂಧ ಅಷ್ಟೇ. ಈ ತಾಳಿನ ಮಾವ ನನಗೆ ಯಾವಾಗ ಕಟ್ಟಿದ್ರೋ ನಮ್ಮಿಬ್ರದ್ದು ಗಂಡ ಹೆಂಡತಿ ಸಂಬಂಧವಾಗಿ ಬದಲಾಗಿದೆ. ನಮ್ ಸಂಬಂಧನ ಯಾರು ಮುರಿಯಕ್ಕಾಗಲ್ಲ. ಯಾವ ಹೆಣ್ಮಕ್ಳಾದ್ರೂ ತಾಳಿ ಕಟ್ಟಿದ ಗಂಡನ್ನೇ ದೇವರಾಗಿ ಸರ್ವಸ್ವವಾಗಿ ನೋಡ್ತಾಳೆ. ನನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ನಾನು ಪೂಜೆ ಮಾಡೋ ದೇವ್ರನ್ನ ಕೂಡ ಎದುರಿಸ್ತೀನಿ. ನೋಡು ಚಿರು, ಇದ್ ನೀನ್ ಮಾಡೋ ಕೆಲ್ಸ ಅಲ್ಲ. ಮತ್ತೆ ನಾನು ಏನ್ ಮಾಡ್ಬೇಕಮ್ಮ? ಇವತ್ತು ಎಲ್ಲರಿಗಿಂತ ಮುಂಚೆ ನಿದ್ದೆ ಮಾಡೋದೇ ನೀನ್ ಮಾಡ್ಬೇಕಾದ ಕೆಲ್ಸ. ಏ ಚಿರು, ನಿನ್ನಂಥ ಚಿಕ್ಕ ಮಕ್ಳು ಇಲ್ಲಿರ್ಬಾರ್ದು. ಒಳಗ್ ಹೋಗು. ಆಗ ಎಲ್ಲರೂ ಏನೇನೋ ಮಾತಾಡ್ಕೋತಾ ಇದ್ರು. ಅವ್ರು ಏನ್ ಮಾತಾಡ್ತಿದ್ರು ಅತ್ತೆ? ಅವರೆಲ್ಲ ಏನೇನೋ ಮಾತಾಡ್ತಿದ್ರಲ್ಲ, ಅದ ಅರ್ಥ ಏನು? ಚಿರು, ಹೇಳತ್ತೆ. ಏಯ್, ಹುಚ್ಚುಚ್ಚ ಪ್ರಶ್ನೆ ಕೇಳಿದ್ರೆ ಕೊಡ್ತೀನಿ 2. ಹೋಗಿಲ್ಲಿಂದ. ಏನೋ ಹಾಗೆ ನೋಡ್ತಿದ್ಯಾ?
ನನ್ಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತೋ? ನಿನ್ಗೂ ಕೂಡ ಏನು ಅರ್ಥ ಆಗಲ್ಲ ಅಂತ. ಏಯ್ ನಿನ್ನ ಹೋಗ್ತೀನಿ ನಾನೇ ಹೋಗ್ತೀನಿ. ಹಾ ಮಾವ, ಅಲ್ಲಿ ಎಲ್ಲರೂ ಏನೇನೋ ಮಾತಾಡ್ತಿದ್ರು, ಅದ್ರ ಅರ್ಥ ಏನು? ಬ್ಲಾಂಕ್ ಫೇಸ್ ಮಾಡ್ಕೊಂಡೆ ಅಂತಂದ್ರೆ ನಿನ್ಗೂ ಏನು ಗೊತ್ತಿಲ್ಲ ಅಂತ. ಲೈ ನಿನಗ್ಯಾಕೋ ಇವೆಲ್ಲ? ಗೊತ್ತಿರೋರು ಏನೂ ಹೇಳಲ್ಲ. ನಾನು ಹೇಳ್ತೀನಿ, ಆದ್ರೆ ನಂಗೆ ಗೊತ್ತೇ ಇಲ್ಲ. ಇಟ್ಸ್ ಟೂ ಬ್ಯಾಡ್. ನಾನು ಹೋಗ್ತೀನಿ. ಅಜ್ಜಿ ಏನೋ ಟೆನ್ಷನಲ್ಲಿದ್ದಾರೆ ಅನ್ಸುತ್ತೆ. ಅಜ್ಜಿ ಯಾಕೊಂಥರ ಇದ್ದೀರಾ? ಏನಾಯ್ತಜ್ಜಿ? ಆ ಶಿವಯ್ಯ ಹೇಳ್ದ ಅಂತ ಹೇಳಿ ನಿಮ್ ಶೋಭನೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ದೆ. ನಿಮ್ ಮದ್ವೆ ಮಾಡಿದ ನಾಗಮ್ಮನೆ ನಿಮ್ ಮೇಲೆ ದ್ವೇಷ ಸಾಧಿಸ್ತಾ ಇರುವಾಗ ಈ ಶುಭ ಕಾರ್ಯ ನಡೆದ್ರೆ ಇನ್ನು ಯಾವ ತರದ ತೊಂದರೆಗಳು ಎದುರಾಗುತ್ತೋ ಅಂತ ನನಗ್ ಭಯ ಆಗ್ತಾ ಇದೆ ಅಮ್ಮ. ಈ ಊರಿನ ಪದ್ಧತಿಗಳ ಬಗ್ಗೆ, ಸಂಪ್ರದಾಯದ ಬಗ್ಗೆ ಪೂರ್ತಿ ನಿನಗೆ ಗೊತ್ತಿಲ್ಲ ಅರ್ಜುನ್. ಈ ಊರಲ್ಲಿ ಹುಣ್ಣಿಮೆ ದಿನ ಕತ್ಲಾದ್ಮೇಲೆ ಯಾರು ಮನೆಯಿಂದ ಹೊರಗೆ ಬರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ಆ ದೇವಸ್ಥಾನಕ್ಕೆ ಹೋಗೋದು ಇನ್ನೂ ದೊಡ್ಡ ತಪ್ಪು. ಹೋಗೋದಲ್ದೆ ದೇವಸ್ಥಾನದಲ್ಲಿರೋ ಆ ಮಣಿನ್ ತಗೊಂಡ್ ಬರೋದು ಇನ್ನೂ ದೊಡ್ಡ ತಪ್ಪು. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಕೂಡ ಇಲ್ಲ. ಅದೇ ನನಗ್ ಭಯ. ನೋಡಜ್ಜಿ, ಮಾವ ಬೇಕಂತ ಯಾವ ತಪ್ಪನ್ನು ಮಾಡಿಲ್ಲ. ಅತ್ತೆನ ಬದುಕ್ಸ್ಕೊಳಕ್ಕೋಸ್ಕರ ಹಾಗ್ ಮಾಡ್ಬೇಕಾಗ್ ಬಂತು. ಒಬ್ರು ಪ್ರಾಣನ ಉಳಿಸ್ಬೇಕು ಅನ್ನೋದು ಪುಣ್ಯ ಆಗುತ್ತೆ ಹೊರತು ತಪ್ಪೇಗಾಗುತ್ತೆ ಅಜ್ಜಿ? ನಾನು ಮಾಡಿದ ತಪ್ಪೇ ಆಗಿದ್ರೆ ಆ ಶಿವಯ್ಯ ನನಗೆ ಸಹಾಯನೇ ಮಾಡ್ತಿರ್ಲಿಲ್ಲ ಅಲ್ವಾ ಅಜ್ಜಿ? ನನಗ್ ಬುದ್ಧಿ ಬಂದಾಗಿಂದ ಆ ಶಿವಯ್ಯ ಎಲ್ರಿಗೂ ಒಳ್ಳೇದಾಗೋ ಕೆಲ್ಸನೇ ಮಾಡ್ತಾನೆ. ನಮ್ ಎಲ್ರಿಗೂ ಯಾವ ಸಮಸ್ಯೆ ಬಂದ್ರು ಆ ಶಿವಯ್ಯನ್ ಸಲಹೆ ತಗೋತೀವಿ. ಆ ಶಿವಯ್ಯ ಹೇಳ್ಕೊಟ್ಟಿರೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ನಮಗ್ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ. ನೀನೇನು ಭಯ ಪಡ್ಬೇಡ. ಗಂಡ ಹೆಂಡತಿಯಾಗಿ ನಾವು ಒಂದಿನ ಬಾಳಿದ್ರು 100 ವರ್ಷ ಬಾಳ್ದಷ್ಟು ಸಂತೋಷ ಪಡ್ತೀನಿ ಭೈರವಿ. ನಾನ್ ಅನ್ಕೊಳ್ಳೋದು ಅದೇ ಮಾವ. ನನಗ್ ಬೇಕಾಗಿರೋದು ಕೂಡ ಅದೇ. ಒಂದಿನ ಅಲ್ಲ, ನೀನ್ ಹೆಂಡತಿಯಾಗಿ ಒಂದು ಕ್ಷಣ ಬದುಕಿದ್ರೆ ಸಾಕು. ನನಗ್ ಸಾಕು ಮಾವ, ನನಗ್ ಸಾಕು.
ಅರ್ಜುನನ್ನು ಕಚ್ಚಲಾಗುತ್ತಿಲ್ಲವಲ್ಲ. ಇದೇನಿದು? ಅರ್ಜುನನ್ನು ಕಚ್ಚಲಾಗುತ್ತಿಲ್ಲವಲ್ಲ, ಏಕೆ? ತನ್ನ ಸನ್ನಿಧಿಲಿ ಯಾರಿಗೂ ಕೇಡು ಬಯಸಲ್ಲ ಅಂತ ನಾಗಮ್ಮ ಹೇಳಿದಾಳೆ. ನನ್ನ ಪೂಜಿಸೋ ನನ್ನ ಸನ್ನಿಧಿಯಲ್ಲಿ ನಾನು ಯಾರಿಗೂ ಕೇಡನ್ನು ಬಯಸುವುದಿಲ್ಲ. ಅದರಿಂದ ನಾಗಮ್ಮನ ಕೃಪೆಯಿಂದ ಬಂದಿರೋ ಈ ಹುತ್ತದ ಮಣ್ಣು ನಿನ್ನ ಗಂಡನ್ಗೆ ರಕ್ಷಾ ಕವಚ ಆಗುತ್ತೆ. ಇವನನ್ನು ನನ್ನಿಂದ ಕಾಪಾಡುವುದಕ್ಕೆ ನನ್ನ ಹುತ್ತದ ಮಣ್ಣನ್ನ ಹಣೆಗೆ ಇಡಲು ಕೊಟ್ಟು ರಕ್ಷಣಾ ಮಂತ್ರ ಹಾಕಿದ್ದಾನೆ. ಆ ಶಕ್ತಿಯೇ ನನ್ನನ್ನು ತಡೆಯುತ್ತಿರಬಹುದೇ? ಯಾವ ಶಕ್ತಿ ಅಡ್ಡ ಮಾಡಿದರೂ ಸರಿಯೇ, ನನ್ನ ಮಾವನನ್ನು ಕಾಪಾಡಿಕೊಳ್ಳುವುದಕ್ಕೆ ಇವನನ್ನು ಸಾಯಿಸೇ ತೀರುವೆ. ನನ್ನ ಶಕ್ತಿ ಕೆಲಸ ಮಾಡದಂತೆ ಇವನನ್ನು ಕಾಪಾಡುತ್ತಿರುವರು ಯಾರು? ಯಾರವರು? ಏಕೆ ನನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗದಂತೆ ಮಾಡುತ್ತಿರುವರು? ಇವ್ರು ಎಲ್ಲಿದ್ದಾರೆ? ನಿಮ್ಮಿಬ್ರನ್ನು ಕರ್ಕೊಂಡ್ ಬಾ ಅಂದ್ರು. ಬನ್ನಿ. ಸರಿ ಅದ್ಗೆ. जाने अधूरा
ನಾನ್ ಅನ್ಕೊಂಡ್ ಹಾಗೇನೆ ನನ್ ತಮ್ಮನ್ಗೂ ಭೈರವಿಗೂ ಮದ್ವೆ ಆಗೋಯ್ತು. ಈಗ ಶೋಭನಾ ಕೂಡ ನಡೆದು ಹೋಗತ್ತೆ. ಭೈರವಿನ ನನ್ ಗ್ರಿಪ್ಪಲ್ಲಿ ಇಟ್ಕೊಂಡು ನಾನ್ ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಏನು ಯೋಚನೆ ಮಾಡ್ತಾ ಇದೀಯ? ನಿನ್ನ ತಮ್ಮನಿಗೆ ಭೈರವಿಗೆ ಮದುವೆ ಆಗೋಯ್ತು ಅಂತ ನೀನೇನೋ ಸಾಧಿಸ್ಬಿಡ್ತೀಯ ಅಂತ ಕನಸುಗಳು ಕಾಣ್ತಿದ್ಯಾ? ನಾಗಮ್ಮ ನಿನ್ನ ತಮ್ಮನ್ನ ಸಾಯಿಸ್ತೀನಿ ಅಂತ ಶಪಥ ಮಾಡಿದಾಳೆ. ಆ ವಿಷಯ ಮರ್ತು ಹೋಗಿದ್ಯಾ? ಮದ್ವೆ ಮನೇಲಿ ನನ್ ತಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದ ನಾಗಮ್ಮನ್ನ ಭೈರವಿ ಹೇಗ್ ತಡದ್ಲು ಅಂತ ನೋಡಿದ್ಯಲ್ಲ, ಆ ವಿಷಯ ಮರ್ತೋಗಿದ್ಯಾ ಅನ್ಸತ್ತೆ. ಒಂದು ಸಲ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಪ್ರತಿ ಸಲ ಹಾಗೆ ಆಗೋದಿಲ್ಲ. ಕನಿಕರ ತೋರಿಸಿ ಜೀವ ಭಿಕ್ಷೆ ಹಾಕೋಕೆ ನಾಗಮ್ಮ ಮನುಷ್ಯಳಲ್ಲ, ಸರ್ಪ ಜಾತಿಗೆ ಸೇರಿದವಳು. ಸರ್ಪಗಳು ಒಂದು ಸಲ ಸೇಡಿಟ್ಕೊಂತು ಅಂದ್ರೆ ಪಾತಾಳದಲ್ಲಿದ್ರೂ ಬಿಡಲ್ಲ, ಸೇಡ್ ತೀರ್ಸ್ಕೊಳಕ್ಕೆ ಕಚ್ಚಿ ಸಾಯಿಸ್ಬಿಡುತ್ತೆ. ಆ ವಿಷಯ ಮರ್ತು ಹೋಗ್ಬೇಡ. ಭೈರವಿನ ನನ್ನ ಮಗನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟೆ, ನನಗೂ ಮೋಸ ಮಾಡಿದೆ. ನನಗೆ ನೀನು ಮೋಸ ಮಾಡಿದ್ದಕ್ಕೇನೆ ಇವತ್ತು ನಿನ್ ತಮ್ಮನಿಗೆ ಸಾಯೋ ಪರಿಸ್ಥಿತಿ ಬಂದಿರೋದು. ನಿನ್ನ ತಮ್ಮ ಸಾಯೋದು ಖಚಿತ. ಅವನ್ ಸತ್ ಮೇಲೆ ಅವನು ಅಂತಿಮ ಕಾರ್ಯಗಳು ಪೂರ್ತಿಯಾಗೋಕ್ ಮುಂಚೆನೆ ಭೈರವಿ ಕುತ್ತಿಗೆಗೆ ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಟಿಸ್ತೀನಿ. ಆಗ ನನ್ನ ಮಗ ಈ ಮನೆಗೆ ಅಳಿಯ ಆಗ್ತಾನೆ, ನಾನು ಈ ಊರಿಗೆ ಅಧಿಪತಿ ಆಗ್ತೀನಿ.